ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. 26ನೇ ತಾರೀಕು ಮತ್ತು 27ನೇ ತಾರೀಕಿಂದು ಲಾಗ್ ಐತಿ. ಎಡಿಟಿಂಗ್ದು ಪ್ರಾಬ್ಲಮ್ ಆಗಿಬಿಟ್ಟು 2-3 ದಿವಸದಿಂದ ಇಡೋ ಹಾಕಕ್ಕೆ ಆಗಿತ್ತಿಲ್ಲ ರೀ. ಫುಲ್ ನಾನು ಟೆನ್ಷನ್ ಒಳಗೆ ಇದ್ದೆ. ಅಂದ್ರೆ ಒಂದೇ ಕೆಲಸನ 20 ಸಲ ಮಾಡ್ತಾಯಿದ್ರೆ ನಮಗೂ ಟೆನ್ಷನ್ ಆಗ್ತಾ ಇರ್ತೈತಿ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ನನಗೆ ಎಡಿಟಿಂಗ್ ಮಾಡೋದು ಅದನ್ನೆಲ್ಲ ಮತ್ತು ಪ್ರಾಬ್ಲಮ್ ಆಗೋದು ಆ ಥರ 2 ದಿವಸ ನಾನು ಫುಲ್ ಟೆನ್ಷನ್ ಒಳಗೆ ಇದ್ದೆ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಕೆಲವೊಂದು ಸಲ ಆಗ್ತಿರ್ತೈತಿ. ಅಂದ್ರೆ ನಾನು ಡೈಲಿ ಏನು ಯೂಸ್ ಮಾಡ್ತೀನಲ್ಲ ಎಡಿಟಿಂಗ್ ಆ್ಯಪ್, ಅದನ್ನ ಫುಲ್ ಪ್ರಾಬ್ಲಮ್ ಆಗತೈತಿ. ಹಾಗಾಗಿ 2 ದಿವಸದಿಂದ ಅದರೊಳಗೆ ಎಡಿಟ್ ಮಾಡೋದು, ಡೌನ್ಲೋಡ್ ಮಾಡ್ಕೋದು ಅದೇ ಥರ ಮಾಡಿಬಿಟ್ರು ಅದು ಆಗಲೇ ಇಲ್ಲ. ಇವತ್ತು ಫೈನಲಿ ಮತ್ತು ಹೊಸ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಎಡಿಟ್ ಮಾಡಿ ಇಡೋ ಹಾಕಾಕತ್ತಿದ್ದು. ಇವತ್ತು 26 ಅಲ್ರಿ, ಜನವರಿ 26 ತನು ಕಾಲೇಜ್ಗೆ ಮೊಬೈಲ್ ಒಯ್ದಿದ್ಲು. ಅಂದರೆ ಅವ್ರ ಅಣ್ಣಂದು ಬ್ಯಾನರ್ ಹಾಕ್ಯಾರಂತ ಅದನ್ನ ಇಡೋ ಮಾಡ್ಕೊಂಡು ಬರ್ತೀನಿ ಮಮ್ಮಿ ಅಂತೇಳಿ ಕಾಲೇಜ್ ಮುಂದೆ ಮೊಬೈಲ್ ತೊಗೊಂಡು ಹೋಗಿದ್ಲು. ತನ್ನೊಂದು ಕಾಲೇಜ್ ರೀ ಇದು. ಅಂದರೆ ತನು ಮನು ಒಂದೇ ಕಾಲೇಜ್ ಒಳಗೆ, ಅಂದರೆ ಸಪ್ರೇಟ್ ಕಾಲೇಜ್ ಇರ್ತಾವಲ್ರಿ, ಅಲ್ಲೇ ಓದೋದು. ಹಾಗಾಗಿ ಅವ್ರ ಅಣ್ಣನ ಫೋಟೋ ಹಾಕ್ಯಾರಂತ ಇಡೋ ಮಾಡ್ಕೊಂಡು ಬಂದಿದ್ಲು. ಕಾಲೇಜ್ಗೆ ಮೊಬೈಲ್ ತೊಗೊಂಡು ಹೋಗಿದ್ಲು. ಅಂದರೆ ಇವತ್ತು ಪರೇಡ್ ಎಲ್ಲ ಇರುತ್ತಲ್ರಿ, ಅದನ್ನ ಸ್ವಲ್ಪ ಇಡೋ ಮಾಡಿದ್ಲು. ಹಾಗಾಗಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ದು. ನೀವು ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಆದಷ್ಟು ಎಫೆಕ್ಟ್ ಹಾಕ್ತಾನೆ ಇರ್ತೀನಿ. ಅಂದರೆ ಇಡೋ ಹಾಕ್ಬೇಕಂತೇಳಿ 2-3 ದಿವಸದಿಂದ ವೇಟ್ ಮಾಡ್ತಾನೆ ಇದ್ದೆ, ಹಂಗೆ ಪ್ರಯತ್ನ ಪಡ್ತಾನೆ ಇದ್ದೆ. ಬಟ್ ಅದು ಎಡಿಟಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ಇವತ್ತಂತೂ ಫುಲ್ ಡೇ ಬೆಳಗ್ಗೆಯಿಂದ ಅದನ್ನೇ ಕೆಲಸ ಮಾಡಿದ್ದು. ಒಂದು ಇಡುವನ ಒಂದು 8-10 ಸಲ ಎಡಿಟಿಂಗ್ ಮಾಡ್ಯದ್ರಿ. ಅದು ಎಷ್ಟು ತಲೆ ಬಿಸಿ ಆಗುತ್ತಂದ್ರೆ ಇನ್ನು ಇಡೋ ಮಾಡೋದೇ ಬೇಡಪ್ಪ, ಸಾಕಪ್ಪ, ಸಾಕಿದ್ರೆ ಸವಾಸ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಕೆಲಸ ಮಾಡಿಬಿಟ್ರೂ ಅಷ್ಟು ಹೈರಾಣಂತ ಅನ್ಸಂಗಿಲ್ಲ ರೀ. ಆದರೆ ಎಡಿಟಿಂಗ್ ಮಾಡೋ ಮುಂದಾಗ ಸಿಕ್ಕಾಪಟ್ಟೆ ತಲೆ ಬಿಸಿ ಆಗ್ತಾ ಇರ್ತೈತಿ. ಅದು ಮಾಡಿದವ್ರಿಗೆ ಗೊತ್ತು. ಅಂದರೆ ಸ್ವಲ್ಪ ಏನಂತಾರೆ, ಈ ಥರ ಎಡಿಟಿಂಗ್ದು ಆ್ಯಪ್ ಪ್ರಾಬ್ಲಮ್ ಆಗಲಿ ಮತ್ತು ಡೌನ್ಲೋಡ್ ಆಗೋ ಮುಂದಾಗ ಆಗಲಿ ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತೈತಿ ಅವಾಗವಾಗ ರೀ. ಆದರೆ ಇವತ್ತು ಮಾತ್ರ 2-3 ದಿವಸದಿಂದ ಟೆನ್ಷನ್ ಆಗ್ತಾನೆ ಇತ್ತು. ಎಲ್ಲಿ ಆಗಕತ್ತಿಲ್ಲ, ಏನು ಮಾಡ್ಬೇಕಂದು ಗೊತ್ತಾಗಕತ್ತಿತ್ತಿಲ್ಲ. ಮನು ಇದ್ರಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಏನಾದರೂ ಒಂದು ಪರಿಹಾರ ಹುಡುಕಾಡ್ತಿದ್ದೆ. ಬಟ್ ನನಗೆ ಅಷ್ಟೊಂದೇನು ನಾಲೆಜ್ ಇಲ್ಲ ಮೊಬೈಲ್ ಒಳಗೆ. ಆದಷ್ಟು ತಿಳ್ಕೊಂಬಿಟ್ಟು ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಇವತ್ತು ಆ ಥರ ಪ್ರಾಬ್ಲಮ್ ಅಂದರೆ 2-3 ದಿವಸದಿಂದ ಇದೇ ಥರ ಪ್ರಾಬ್ಲಮ್ ಆಗಿಬಿಟ್ಟು ಇವತ್ತು ಫೈನಲಿ ಹೊಸ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಎಡಿಟ್ ಮಾಡೋದಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ರೀ. ಅಂದರೆ ನಾವು ಏನು ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಆ್ಯಪ್ ಒಳಗೆ ನಮ್ಗೆ ರೂಢಿಯಾಗಿರ್ತೈತಿ ಯಾವ ಕ್ಲಿಪ್ಸ್ ಎಲ್ಲಿ ಹಾಕೋದು ಮತ್ತು ಯಾವ ಥರ ಸೌಂಡ್ ಮ್ಯೂಟ್ ಮಾಡೋದಾಗಲಿ, ವಾಯ್ಸ್ ಓವರ್ ಕೊಡೋದಾಗಲಿ. ಬಟ್ ಹೊಸ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದ್ರಾಗ ವಿಡಿಯೋಸ್ ಎಲ್ಲ ಹಾಕಿ ಎಡಿಟ್ ಮಾಡೋದಿರುತ್ತಲ್ಲ, ಫುಲ್ ಡಿಫ್ರೆಂಟಾಗಿರುತ್ತೆ ಮತ್ತು ಟೆನ್ಷನ್ನು ಅನ್ನಿಸ್ತಾ ಇರ್ತೈತಿ ರೀ. ಇವತ್ತು ಫೈನಲಿ ಮಧ್ಯಾಹ್ನ ಇಟ್ಕೊಂಡು ಸಂಜೆ ತನಕ ಕೂತ್ಬಿಟ್ಟು ಇವಾಗ 5 ಗಂಟೆ ಆಗೈತಿ ವಾಯ್ಸ್ ಓವರ್ ಕೊಡಾಕತ್ತಿದ್ದು. ಆದಷ್ಟು ನನ್ನ ಎಫೆಕ್ಟ್ ನಾನು ಹಾಕ್ತಾ ಇರ್ತೀನಿ. ಬಟ್ ಅದಕ್ಕೆ ರಿಸಲ್ಟ್ ಸಿಗೋದಂತೂ ಕಮ್ಮಿನೇ ಅನ್ಸಾಕತ್ತೈತಿ. ಒಂದ್ಸಲ ಅನಿಸುತ್ತೆ ಬ್ಯಾಡ ಬಿಡಪ್ಪ, ಇನ್ನು ಇಡೋ ಮಾಡೋದೇ ಬೇಡ, ಸುಮ್ಮನೆ ನೆಮ್ಮದಿಯಾಗಿರ್ಬೇಕಂತ ಕೆಲವೊಂದು ಸಲ ಅನಿಸುತ್ತೆ. ಸುಮ್ಮನೆ ಬಿಟ್ಟು ಏನು ಮಾಡೋದು, ಮಾಡಬೇಕು. ಹಾಗೆ ಸ್ವಲ್ಪ ಜೀವನ ಅಂದಮೇಲೆ ಎಲ್ಲ ಥರ ಕಷ್ಟ ಸುಖಗಳು ಇರ್ತಾವೆ. ಹಂಗೆ ಇದನ್ನೂ ಕೆಲಸ ರೀ. ಯಾವ ಕೆಲಸನೂ ಈಜಿ ಅಲ್ಲ, ಯಾವ ಕೆಲಸನೂ ಟಫ್ನೂ ಅಲ್ಲ. ಆದರೆ ಕೆಲವೊಂದು ಸಲ ಆ ಥರ ಅನ್ನಿಸ್ತಾ ಇರ್ತೈತಿ, ಭಾಳ ಟೆನ್ಷನ್ ತೊಗೋಬಾರ್ದಂತ ನಮ್ಮ ಮನ್ಸನ್ನ ಕೆಲವೊಂದು ಸಲ ಕೆಲವೊಂದು ರೀತಿ ಒಳಗೆ ಹೇಳ್ತಾ ಇರ್ತೈತಿ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಯಾವ ಥರ ಬರುತ್ತೆ ಆ ಥರ ಹೋಗ್ತಾ ಇರಬೇಕು. ಆದರೆ ಈ ಸಲ ಅಂತೂ ಸ್ವಲ್ಪ ಜಾಸ್ತಿನೇ ಬಟ್ ಟೆನ್ಷನ್ ಜೊತೆಗೆ ಬೇಜಾರನೂ ಅನ್ಸಾಕತ್ತಿತ್ತು. ಏನಪ್ಪ ಎಷ್ಟೆಲ್ಲ ಎಫೆಕ್ಟ್ ಹಾಕಿಬಿಟ್ಟು ಮಾಡ್ತೀವಿ, ಬಟ್ ಯಾವುದಕ್ಕೂ ಅಷ್ಟೊಂದು ರೆಸ್ಪಾನ್ಸಿಬಲ್ ಸಿಗ್ಲಿಕ್ಕಂದ್ರೆ ಟೆನ್ಷನ್ ಅಂತ ಅನ್ನಿಸ್ತಾ ಇರ್ತೈತಿ ರೀ. ನಾನು 3-4 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಇಲ್ಲಿ ತನಕ ಒಂದು 3 ಸಲ ಪೇಮೆಂಟ್ ಅಷ್ಟೇ ತೊಗೊಂಡಿದ್ದು, ಅದು ಕಮ್ಮಿ ಪೇಮೆಂಟ್. ಅಷ್ಟೆಲ್ಲ ಎಫೆಕ್ಟ್ ಹಾಕಿಬಿಟ್ಟಿದ್ರೆ ಹೊರಗಡೆ ಸ್ವಲ್ಪ ದುಡ್ಡಾದ್ರೂ ಗಳಿಸ್ಬೋದಿತ್ತು ಅಂತ ಅನ್ನಿಸ್ತಾ ಇರ್ತೈತಿ. ಬಟ್ ಇದೊಂಥರ ಮನ್ಸಿಗೆ ಖುಷಿನೂ ಕೊಡುತ್ತಲ್ರಿ, ಹಾಗಾಗಿ ಮಾಡ್ತಾ ಇರೋದು. ಆದರೆ ಕೆಲವೊಂದು ಸಲ ಆ ಥರ ಬೇಜಾರು ಅನ್ನಿಸ್ದಾಗ ಏನೂ ಮಾಡೋಕ್ಕಾಗಂಗಿಲ್ಲ. ಎಲ್ಲ ವಿಷಯದೊಳಗೂ ಒಂದು ಸಲ ಬೇಜಾರು ಅಂತ ಅನ್ನಿಸ್ತಾ ಇರ್ತೈತಿ. ಬೇಜಾರು ಬಂದ್ರೂ ಮತ್ತು ಅದು ಹೋಗ್ತಾ ಇರ್ತೈತ್ರಿ. ಆ ಥರ ತಲೆ ಕೆಡ್ಸ್ಕೊಂಡ್ಬಿಟ್ರೆ ಲೈಫನ್ನು ಮುಂದೆ ಹೋಗಂಗೆ ಇಲ್ಲಲ್ರಿ. ಅಂದರೆ ಮತ್ತೊಬ್ರು ಹೇಳ್ತಾರೆ ಅಂತ ಹೇಳಕತ್ತಿಲ್ಲ, ನಮ್ಮ ಮನಸ್ಸು ಸಾಕ್ಷಿನ ನಮ್ಗೆ ಆ ಥರ ಕೆಲವೊಂದು ಸಲ ಕೆಲವೊಂದು ರೀತಿ ಒಳಗೆ ಹೇಳ್ತಾ ಇರ್ತೈತಿ. ಬಟ್ ನಮಗೆ ಯಾವುದು ಒಳ್ಳೆಯದಲ್ಲ ಅದನ್ನೇ ಕೇಳಬೇಕಾಗುತ್ತೆ. ಮನಸ್ಸು ಹೆಂಗೆ ಗೊತ್ತೇನ್ರಿ, ಬೇಕನ್ಸಿದ್ದು ಬೇಕನ್ಸುತ್ತೆ, ಮತ್ತು ಬೇಡಪ್ಪ ಕೆಲಸ ಇದನ್ನ ಹಾಳೈತೆ ಅಂತ ಅನ್ನಿಸ್ತಾ ಇರ್ತೈತಿ. ಬಟ್ ಆ ಥರ ಮನ್ಸಿನ ಮಾತು ಕೇಳಿಬಿಟ್ರೆ ಯಾವ ಕೆಲಸನೂ ಆಗಂಗಿಲ್ಲಲ್ರಿ. ಇವತ್ತು ಅಂದರೆ 27ನೇ ತಾರೀಕು
ನಾನು ಇಷ್ಟು ಸೋಮಾರಿ ಆಗಿದ್ದೀನಿ ಅಂದರೆ ಮನ್ಸಿನ ಮಾತು ಕೇಳಿಬಿಟ್ಟೇ ಸೋಮಾರಿ ಆಗಿದ್ದು. ಅಂದರೆ ಈಗಂತೂ ಬೆಳಗ್ಗೆ ಏಳೋದನ್ನು ಬಿಟ್ಟಿದ್ದೀನಿ, ಮತ್ತು ಯೋಗ ಮಾಡೋದು ಬಿಟ್ಟಿದ್ದೀನಿ, ಮತ್ತು ಜ್ಯೂಸ್ ಕುಡಿಯೋದು ಬಿಟ್ಟಿದ್ದೀನಿ. ಎಲ್ಲ ಬಿಟ್ಟು ಆರಾಮ 6:30 ತನಕ ಮನ್ಕೋದೆ ಮಾಡಕ್ಕಂತೀನಿ. ಹೀಗಾಗಿ ವೇಟ್ನೂ ಜಾಸ್ತಿ ಆಗೈತಿ, ಫುಲ್ ಸೋಮಾರಿನೂ ಆಗ್ಬಿಟ್ಟಿದ್ದೀನಿ. ಹಂಗೆ ನೋಡಿರಿ, ಮನ್ಸಿನ ಮಾತು ಕೇಳಿಬಿಟ್ರೆ ಮನ್ಸು ಯಾವಾಗಲೂ ಸುಮ್ಮನೆ ಇರು, ಯಾಕೆ ಕಷ್ಟಪಡ್ತಿ ಅಂತ ಹೇಳ್ತಾನೇ ಇರುತ್ತೆ. ಆದರೆ ಅದ್ರ ಮಾತು ಕೇಳಿಬಿಟ್ಟು ಸೋಮಾರಿಯಾಗಿ ಈ ಥರ ಎಲ್ಲ ಟೆನ್ಷನ್ ಮಾಡ್ಕೋತಾ ಇರ್ತೀವಿ. ಈಗಿದ್ರೆ ನಾನು ಇವತ್ತು ಫೈನಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣಂತ ರೆಡಿ ಮಾಡಕ್ಕಂತೀನಿ. ನೋಡಿರಿ, ಭಾಳ ದಿವಸದಿಂದ ಆಯಿತು. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಫಸ್ಟೆಲ್ಲ ವಾರದಾಗ ಒಂದು 3-4 ಸಲ ಆದ್ರೂ ಬೀಟ್ರೂಟ್, ಕ್ಯಾರೆಟ್ ಯಾವುದಾದ್ರೂ ಒಂದು 2-3 ಜ್ಯೂಸನ್ನು ಕುಡಿತಿದ್ದೆ ಆಗ. ಇವಾಗಂತೂ ಬಿಟ್ಟು 1.5-2 ತಿಂಗಳೇ ಆಗಕ್ಕೆ ಬಂತು. ಇವತ್ತು ಫೈನಲಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣಂತೇಳಿ ಒಂದು ಬೀಟ್ರೂಟನ್ನು ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡು ಕುಡಿದ್ರಾಯ್ತು. ನನಗೆ ಜಾಸ್ತಿ ಇಷ್ಟ ಆಗುತ್ತೆ ರೀ. ಆದರೆ ಬೆಳಗ್ಗೆ ಮಾಡ್ಕೊಂಡು ಕುಡಿಲಾರ ಬಟ್ಟೆಕ್ಕೆ ಸೋಮಾರಿತನದಿಂದ ಬಿಟ್ಬಿಡೋದಾಗುತ್ತೆ. ಹಾಗಾಗಿ ಅದನ್ನ ಕೆಲಸ ಹಂಗೆ ಉಳಿದ್ಬಿಡ್ದೈತೆ ರೀ. ಅಂದರೆ ಊಟಕ್ಕಿಂತ ಮುಂಚೆ ಒಂದು ಅರ್ಧ ತಾಸಾದ್ರೂ ಮೊದಲು ಈ ಜ್ಯೂಸನ್ನು ಕುಡಿಬೇಕು. ಹಾಗಾಗಿ ನಾಷ್ಟ ಮಾಡಿದ ಕೂಡಲೇ ನಾಷ್ಟನೇ ಮಾಡಿಬಿಟ್ಟು ಸುಮ್ಮನೆ ಕುಂತಿರ್ತೀನಿ. ಅದಕ್ಕಾಗಿ ಇವತ್ತು ಫೈನಲಿ ಅದನ್ನೇ ರೆಡಿ ಮಾಡ್ಕೊತ ಇರಟ್ಗಿನೇ ಲೇಟ್ ಆಗೇ ಬಿಡ್ತು ನನಗೆ. ಕಾಲೇಜ್ ಟೈಮ್ ರೀ, ಹಿಂಗಾಗಿನೇ ಲೇಟ್ ಆಗುತ್ತಂತೇಳಿ ಗಡ್ಬಡಿ ಒಳಗೆ ಬಿಟ್ಬಿಡೋದಾಗುತ್ತೆ. ಈಗಿದ್ರೆ ಅದನ್ನ ಜ್ಯೂಸನ್ನು ಸೋಸಿಟ್ಟು ಅದನ್ನ ಪೇಸ್ಟ್ ಏನಿರುತ್ತಲ್ಲ ರೀ, ಅದ್ರೊಳಗೆ ಇನ್ನಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಸೋಸ್ಕೋಬೋದು. ಇಲ್ಲಾಂದರೆ ಅದೇ ಪೇಸ್ಟಿಗೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಕಲಸಿ ಚಪಾತಿ ಆದ್ರೂ ಮಾಡ್ಕೋಬೋದು. ಈಗಿದ್ರೆ ನಾನು 1-2 ಬಟ್ಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಅಜ್ವೈನ, ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಅದನ್ನ ಚಪಾತಿ ಹಿಟ್ಟನ್ನು ಕಲಿಸಿಟ್ಟು ಬೇಕಂದಾಗ ಚಪಾತಿನ ಮಾಡ್ಬೋದು ರೀ. ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಭಾಳ ಸಲ ಈ ರೀತಿ ಮಾಡ್ತಾ ಇರ್ತೀನಿ ನಾನು. ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ರೀ. ಯಾವುದೇ ಆಗಲಿ ಸೋರೆಕಾಯಿದಾಗಲಿ ಮತ್ತು ಈ ಥರ ಬೀಟ್ರೂಟ್, ಕ್ಯಾರೆಟ್ ಯಾವುದಾದ್ರೂ ಜ್ಯೂಸ್ ಮಾಡ್ಕೊಂಡಾಗ ಪೂರ್ತಿ ಸೋಸ್ಕೊಂಡಿರಲ್ಲ ನಾವು, ಅಂದರೆ ಜ್ಯೂಸ್ ರೀ. ಹಾಗಾಗಿ ಈ ಥರ ಮಾಡಿದ್ರೆ ಒಳ್ಳೆಯದು. ಈಗ ಅದನ್ನ ಜ್ಯೂಸ್ ಮಾಡಿ ಅದನ್ನ ಹಿಟ್ಟು ಕಲಸಿಡೋತ್ತಿಗೆ ಟೈಮ್ 8:30 ಆಗೇ ಬಿಡ್ತು ರೀ. ಹಾಗಾಗಿ ಗಡ್ಬಡಿ ಸ್ಟಾರ್ಟ್ ಆಗ್ಬಿಡ್ತು. ತನ್ನ ಜಳಕ ಮಾಡಿ ಬಂದಳು, ಇನ್ನೂ ಆಗಿಲ್ಲ ಮಮ್ಮಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕಾಗಿ ನಾನೀಗ ಪಟ್ ಮಾಡಕ್ಕಂತ ಫಸ್ಟಿಗೆ ಗ್ಯಾಸ್ ಆಮೇಲೆ ಬುಟ್ಟಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಶೇಂಗಾ ಹುರಿಯೋ ತನಕ ಈ ಕಡೆ ನಾನು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಗಡ್ಬಡಿ ಇದ್ದಾಗ ಯಾವಾಗಾದರೂ ಈ ಥರ ಮಾಡಿಬಿಡೋದು, ಜಲ್ದಿನೂ ಆಗುತ್ತಲ್ಲ ಕೆಲಸ ಅಂತ. ಈ ಕಡೆ ಎಣ್ಣೆನೂ ಬಿಸಿ ಮಾಡಾಕಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕಿ ಅವಲಕ್ಕಿನೂ ರೆಡಿ ಮಾಡಾಕಂತೀನಿ ರೀ. ಉಳ್ಳಾಗಡ್ಡಿ ಹುರಿ ಮಟ್ಟ ಈ ಕಡೆ ಜ್ಯೂಸ್ ಅಷ್ಟು ಹಾಕಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟರು. ನಾನು ಕುಡಿದ್ರಾಯ್ತಂತ. ಅಂದರೆ ನನಗೆ ಕುಡಿಯೋಕೆ ಆಗಂಗಿಲ್ಲ, ಸ್ವಲ್ಪ ಹಾಗೆ ಕುಡಿತಾ ಇರ್ತೀನಿ ರೀ. ಆದರೆ ನಮ್ಮ ಮನೆಯವ್ರಿಗೆ ಕೊಟ್ಟು ಬಂದು ನಾನು ಕುಡಿಯಾಕಂತೀನಿ. ನೋಡಿರಿ, ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಫುಲ್ ಸ್ವೀಟಾಗಿರುತ್ತೆ ರೀ. ಸ್ವಲ್ಪ ನಿಂಬೆಹಣ್ಣು ಅರ್ಧ ಹೋಳಷ್ಟು ಜಾಸ್ತಿನೇ ಹಾಕಿದ್ರು ನಡೀತೈತಿ. ನಮ್ಮ ಮನೆಯವರು ತನಗೆ ಹೇಳಾಕತ್ತಿದ್ರು, ಬೀಟ್ರೂಟ್ ಜ್ಯೂಸ್ ಕುಡಿ, ಸ್ವಲ್ಪ ಕಲರು ಬರುತ್ತೆ, ತುಟಿಯೆಲ್ಲ ಕೆಂಪಾಗ್ತಾವಂತೇಳಿ. ಆದರೆ ಆಕೆ ಮಾತ್ರ ಕುಡಿಯೋಂಗೇ ಇಲ್ಲ ರೀ. ಏನು ಮಾಡೋದು, ಮಕ್ಕಳು ಕೇಳಂಗೇ ಇಲ್ಲ ರೀ. ತಮಗೆ ಏನು ಮನ್ಸಿಗೆ ಬರುತ್ತಲ್ಲ ಅದನ್ನೇ ಮಾಡೋದು. ಬರೀ ಮ್ಯಾಲೆಲ್ಲ ಹಚ್ಕೊಂಡ್ಬಿಟ್ರೆ ಅದು ಏನು ತಾತ್ಕಾಲಿಕವಾಗಲ್ಲ ರೀ. ಒಳಗಿನಿಂದನೇ ಅದು ಚಲೋ ಅನಿಸ್ಬೇಕು, ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು. ಆವಾಗ ನಮ್ಗೆ ಸ್ಕಿನ್ನು ಚಲೋ ಇರುತ್ತೆ ಮತ್ತು ಎಲ್ಲನೂ ಚಲೋ ಇರುತ್ತೆ, ಕೂದಲೂ ಚಲೋ ಇರುತ್ತೆ. ಬಟ್ ತಿನ್ನೋದೆಲ್ಲ ಹೈಜಿನಿಕ್ ಮತ್ತು ಬರೀ ಡೀಪ್ ಫ್ರೈ ಮಾಡಿದ್ದು ತಿಂತಾತನೋ ಅಂತೂ ಎಷ್ಟೇ ಹೇಳಿದ್ರೂ ಕೇಳೋಂಗಿಲ್ಲ. ಬೈತಾ ಇರ್ತೀನಿ ಮತ್ತು ಕೆಲವೊಬ್ರು ಹೇಳ್ತಿರ್ತೀರಿ ಡೀಪ್ ಫ್ರೈ ಮಾಡೋದು ತಿನ್ನೋದು ಕಮ್ಮಿ ಮಾಡಿರಿ ಅಂತೇಳಿ. ನಾನು ಎಷ್ಟು ಹೇಳ್ತೀನಿ ರೀ. ಆದರೆ ಆಕೆಗೆ ಇಷ್ಟ ಅದನ್ನೇ ಮಾಡಿ ಅದನ್ನ ತಿನ್ನೋದು. ಬಟ್ ಎಷ್ಟು ಸಲ ಬೈದ್ರೂ ಬಿಡೋಂಗಿಲ್ಲ. ಆಕಿನ ಸಲ ನಾನು ತಿಂದ್ಬಿಟ್ಟು ದಪ್ಪ ಆಗ್ಬಿಡೋದಾಗುತ್ತೆ. ಅಂದ್ರೆ ಮಾಡಿದ ತಕ್ಷಣ ನಮಗೂ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಹಂಗಾಗಿ ತಿಂದ್ಬಿಟ್ಟು ಈ ಥರ ಆಗ್ತಾ ಇರ್ತೈತಿ. ಈಗಿನ ಮಕ್ಕಳಿಗಂತೂ ಬರೀ ಹೊರಗಡೆದು ಬಿಸ್ಕಿಟು, ಕುರ್ಕುರಿ ಎಲ್ಲ ತಿನ್ನೋದೇ ಜಾಸ್ತಿ ಆಗ್ಬಿಟ್ಟೈತಿ. ಎಷ್ಟು ಹೇಳಿದ್ರೂ ಕೇಳಂಗೇ ಇಲ್ಲ ರೀ. ನಮ್ಮ ಮನ್ಯಾಗ ಹಂಗೆ ಅಂತ ಅಂದ್ಕೊಂಡಿನಿ. ಕೆಲವರೆಲ್ಲ ಹಾಗೆ ಹೇಳ್ತಿರ್ತಾರೆ, ನಮ್ಮ ಮನ್ಯಾಗೂ ಹಂಗೆ ರೀ ಅಂತೇಳಿ. ಆವಾಗ ಏನೂ ಮಾಡೋಕೆ ಆಗಂಗಿಲ್ಲ ರೀ. ಈಗಿದ್ರೆ ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಾಳೆ ದೋಸೆ ಮಾಡ್ರೈತಂತೆ ನೆನ್ಸಕ್ಕೆ ಹಾಕಾಕಂತೀನಿ. ನೋಡ್ರಿ, ನಮ್ಮ ಹೆಣ್ಮಕ್ಳು ಮೈಂಡ್ಸೆಟ್ ಹೆಂಗೆ ಗೊತ್ತೇನ್ರಿ, ನಾಳೆದು ಇವಾಗನೂ ಚಿಂತೆ ಮಾಡ್ತಾ ಇರ್ತೀವಿ. ಹಾಗಾಗಿ ದೋಸೆಗೂ ಹಾಕಿಬಿಟ್ಟು ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಕುಡಿದ್ರೈತಂತ ರೆಡಿ ಮಾಡಾಕಂತೀನಿ. ನೋಡ್ರಿ, ನನಗಂತೂ ಕೆಲವೊಂದು ಸಲ ಈ ರೀತಿ ಟೀ ಮಾಡ್ಕೊಂಡು ಕುಡಿದಾಗ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ. ಹಾಗಾಗಿ ಶುಂಠಿ, ಪುದೀನ ಎಲ್ಲ ಹಾಕಿ ಸ್ವಲ್ಪ ಚಾಪುಡಿ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಒಂದು 4-5 ಹನಿಯಷ್ಟು ನಿಂಬೆಹಣ್ಣಿನ ರಸ ಹಾಕಿ ಕುಡಿದ್ರಾಯ್ತು. ಭಾಳ ಮಸ್ತ್ ಇರುತ್ತೆ ರೀ.
ನಿಂಬೆಹಣ್ಣಿಂದ ಚಾನು ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ಟೈಮ್ 1 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಡುಗೆಗೆ ಏನೈತಲ್ಲ, ನುಗ್ಗೆಕಾಯಿ ರಸಮ ಮತ್ತು ಬದನೆಕಾಯಿ ಪಲ್ಯ ಮತ್ತು ಬೀಟ್ರೂಟ್ ಚಪಾತಿ ಕಲಸಿಟ್ಟಿದ್ದೆ ಅಲ್ರಿ, ಅದನ್ನೇ ಚಪಾತಿ ಮಾಡ್ರೈತಂತ. ಈಗಿದ್ರೆ ನಾನು ನುಗ್ಗೆಕಾಯಿ ರಸಮ್ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಟೇಸ್ಟ್ ಭಾಳ ಮಸ್ತ್ ಇರುತ್ತೆ. ನುಗ್ಗೆಕಾಯಿ ಇಷ್ಟ ಇಲ್ಲಾರ್ದವ್ರಿಗೆ ಈ ಥರ ಮಾಡಿಕೊಡ್ಬೋದು. ಗೊತ್ತಾಗಂಗಿಲ್ಲ ರೀ ನುಗ್ಗೆಕಾಯಿ ಹಾಕಿವಿ ಅಂತೇಳಿ. ಈಗಿದ್ರೆ ನಾನು 3 ಮುಷ್ಟಿಯಷ್ಟು ತೊಗರಿಬೇಳೆ, 2-3 ನುಗ್ಗೆಕಾಯಿನ ಕಟ್ ಮಾಡಿ 1-2 ಸಲ ತೊಳೆದ್ಬಿಟ್ಟು ಅದಕ್ಕೆ 1-2 ಗ್ಲಾಸಷ್ಟು ನೀರು ಹಾಕಿದ್ದೀನಿ ರೀ. 1-2 ಟೊಮೆಟೊ, ಬೇಕಂದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬೋದು, ಸ್ವಲ್ಪ ಹುಳಿ ಜಾಸ್ತಿ ಬೇಕಂದ್ರೆ. ಈಗ ನಾನು 1-2 ಟೊಮೆಟೊ ಮತ್ತು ಸ್ವಲ್ಪ ಅರಿಶಿನ ಪುಡಿ, 2 ಗ್ಲಾಸ್ ನೀರು ಹಾಕಿ 5-6 ವಿಷಲ್ ಕೂಗಿಸ್ಬೇಕಾಗುತ್ತೆ ರೀ ಅದು. ಈಗಿದ್ರೆ ಎಲ್ಲ ಹಾಕಿ ಮುಚ್ಚಿಟ್ಟು 5-6 ವಿಷಲ್ ಕೂಗಿಸ್ತೀನಿ ರೀ. ಈ ಕಡೆ ನಾನು ಅದನ್ನ ಬೆನೆ ಮಟ ಇನ್ನು ಬದ್ನಿಕಾಯಿ ಪಲ್ಯ ಅಷ್ಟು ಮಾಡ್ರಾಯ್ತು. ಆದ್ರೆ 1 ಬೈ 1 ಎಲ್ಲ ಮಾಡ್ತಾಯಿದ್ರೆ ಜಲ್ದಿ ಆಗ್ಬಿಡುತ್ತೆ 2 ಗಂಟೆ ತನಕ ಅಂತ ಅಂದ್ಕೊಂಡು ಈಗಿದ್ರೆ ಬದ್ನಿಕಾಯಿ ಪಲ್ಯನೂ ರೆಡಿ ಮಾಡಿದೆ ನೋಡಿರಿ. ಅಂದರೆ ಅಡುಗೆ ಮಾಡಿದ್ದು ಸಿಂಪಲ್ಲಾಗೆ, ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಹಾಕಿಲ್ಲ ರೀ. ಬರೀ ಶೇಂಗಾ ಪುಡಿ, ಖಾರದ ಪುಡಿ, ಸ್ವಲ್ಪ ಧನಿಯಾ ಎಲ್ಲ, ಗರಂ ಮಸಾಲೆ ಎಲ್ಲ ಹಾಕಿ ಅದನ್ನ ಫಿಲ್ ಮಾಡಿ ಒಗ್ಗರಣೆ ಅಷ್ಟು ಹಾಕಿದ್ದೆ ರೀ. ಹಾಗಾಗಿ ಅದನ್ನು ಮುಚ್ಚಿಟ್ಟು ಕುದಿಸಾಕಿಟ್ಟಿದ್ದೀನಿ. ಈ ಕಡೆ ಜೀರಿಗೆ ಸ್ವಲ್ಪ 8-10 ಕಾಳು ಮೆಣಸನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು, ಅಂದ್ರೆ ಬಿಸಿ ಮಾಡಿಕೊಂಡು ಅದು ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಹುರಿದು ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಈಗ ಮಸಾಲೆ ಡಬ್ಬಿ ಒಳಗೆ ಸ್ವಲ್ಪ ಸಾಸ್ವೆನೂ ಖಾಲಿ ಆಗಿದ್ದಂತ ಸಾಸ್ವೆನೂ ಮತ್ತು ಹಾಕಿ ಇಟ್ಬಿಟ್ಟು ರಾಜ್ಮಾ ಗ್ರೇವಿ ಮಾಡ್ಬೇಕಂತೇಳಿ ಎತ್ತಿ ಇಟ್ಟಿದ್ದೀನಿ. ನೆನಪಾಗಂಗಿಲ್ಲ ರೀ ಡಬ್ಬಿ ಒಳಗೆ ಹಾಕಿ ಇಟ್ಬಿಟ್ರೆ. ಹಾಗಾಗಿ ಬೌಲ್ದಾಗ ಹಾಕಿಟ್ಟಿದ್ದೀನಿ ನೆನಪಾಗಲಿ ಅಂತೇಳಿ. ಈಗಿದ್ರೆ ಅದು ಜೀರಿಗೆ ಮತ್ತು ಕಾಳು ಮೆಣಸು ಏನು ತೊಗೊಂಡಿದ್ದೀವಲ್ಲ ಹುರಿದು, ಅದನ್ನ ಸಣ್ಣಗೆ ಕುಟ್ಟಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಬದ್ನಿಕಾಯಿ ಪಲ್ಯನೂ ಕುದಿಸಾಕಿಟ್ಟಿದ್ದಲ್ರಿ, ಅದನ್ನೂ ರೆಡಿ ಆಗಿತ್ತು. ಇನ್ನು ರಸಮ್ಗೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ರೆ ಆಗುತ್ತೆ ನೋಡಿರಿ. ಈಗಿದ್ರೆ ರಸಮ್ಗೆ ಒಗ್ಗರಣೆ ಹಾಕಕ್ಕೆ ಏನೈತಲ್ಲ, 1-2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸ್ವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಇಂಗಿನ ಪುಡಿ ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ, 1-2 ಒಣ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ನೀವು ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು. ನಾನು 1-2 ಒಣ ಮೆಣಸಿನ್ಕಾಯಿ ಮತ್ತು 1-2 ಗಡ್ಡೆಯಷ್ಟು ಕುಟ್ಟಿ ಇಟ್ಟಿದ್ದೆ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ ಎಣ್ಣೆ ಒಳಗೆ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಬೇಕಂದ್ರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಬೋದು. ನಾನು ಖಾರದ ಪುಡಿ ಹಾಕಕ್ಕೆ ಹೋಗಿಲ್ಲ ರೀ, ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು. ಹಾಗಾಗಿ ಕಾಳು ಮೆಣಸು ಮತ್ತು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ. ರಸಮ್ ಸ್ವಲ್ಪ ಜಾಸ್ತಿ ಖಾರ ಇರ್ಲಿಕ್ಕಂದ್ರೇ ಚಲೋ ರೀ. ಹಾಗಾಗಿ ನಾನು ಖಾರ ಹಾಕಿಲ್ಲ. ಈಗಿದ್ರೆ ಅದು ನುಗ್ಗೆಕಾಯಿ ಮತ್ತು ಬ್ಯಾಳಿ ಟೊಮೆಟೊ ಏನು ಕುದಿಸಿಟ್ಟಿರ್ತೀವಲ್ಲ ರೀ, ಅದನ್ನ ಈ ಥರ ಸೋಸ್ಬಿಟ್ಟು ಹಾಕಬೇಕು. ಅಂದರೆ ಇಲ್ಲ ಕೈಲೇ ನೀವು ಮ್ಯಾಶ್ ಮಾಡಿಬಿಟ್ಟು ಅದನ್ನ ಏನಂತಾರೆ ನುಗ್ಗೆಕಾಯಿ ಟೊಮೆಟೊ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟಾದರೂ ಹಾಕ್ಬೋದು. ನಾನಿಲ್ಲಿ ಚಾಣಿ ಒಳಗೆ ಈ ಥರ ಎಲ್ಲ ಅದನ್ನ ಮ್ಯಾಶ್ ಮಾಡಿ ತೊಗೊಳಕಂತೀನಿ ನೋಡಿರಿ. ಇಲ್ಲಪ್ಪ ನಮ್ಗೆ ಅದು ಕೈಲೇ ಮ್ಯಾಶ್ ಆಗಲ್ಲ ಅಂದ್ರೆ 1 ರೌಂಡ್ ಮಿಕ್ಸಿಗೆ ಹಾಕಿಬಿಟ್ಟು ಸೋಸ್ನೂಬಹುದು. ಈಗಿದ್ರೆ ನಾನು ಈ ಥರ ಚಾಣಿ ಒಳಗೆ ಎಲ್ಲನೂ ಮ್ಯಾಶ್ ಮಾಡಿಬಿಟ್ಟು ಅದು ಚಟ್ ಅಂತೀವಲ್ರಿ, ಅದು ಏನಂತಾರೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಕುಟ್ಟಿಟ್ಟಿದ್ದಿಲ್ಲ ಅದನ್ನ ಪೌಡ್ರ್ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ನೇ 1-2-3 ಕುದಿಸ್ಬಿಟ್ಟು ಆಮೇಲೆ ಮತ್ತು ಅದು ಸೋಸಿಟ್ಟಿದ್ದು ಇದಕ್ಕೆಲ್ಲ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅದು ಹಾಕಿಬಿಟ್ರಾಯ್ತು. ಮಸ್ತಾಗಿರುವ ನುಗ್ಗೆಕಾಯಿ ರಸಮ್ಮ ರೆಡಿ ಆಗುತ್ತೆ ನೋಡಿರಿ. ಇದನ್ನ 1 ಗ್ಲಾಸ್ ಹಾಗೆ ಕುಡಿದ್ಬಿಡ್ಬೋದು, ಅಷ್ಟು ಮಸ್ತ್ ಆಗುತ್ತೆ ರೀ. ನಾನಂತೂ ಹಾಗೆ ಕುಡಿದಿದ್ದು 1 ಬಾಟ್ಲಷ್ಟು. ಈಗಿದ್ರೆ ರಸಮ್ನು ರೆಡಿ ಮಾಡಿಟ್ಟು ಈ ಕಡೆ ಅನ್ನಕ್ಕೂ ಇಟ್ಟೆ. ಅನ್ನನೂ ರೆಡಿ ಆಯಿತು. ಇನ್ನು ಟೈಮ್ 2 ಗಂಟೆ ಆಯಿತು. ಇನ್ನು ನಮ್ಮ ಮನೆಯವರು ಬರಲಿಲ್ಲ, ತನ್ನಸ್ಲಿಂದ ವೇಟ್ ಮಾಡಕತ್ತಿದ್ದೆ. 2 ಗಂಟೆ ಆಯಿತು. ಚಪಾತಿ ಅಷ್ಟು ಮಾಡ್ರಾಯ್ತು. ಮಾಡಟ್ಟಿಗೆ ಬಂದ್ರೆ ಉಣ್ಣಕ್ಕೆ ಬರುತ್ತಂತ ಚಪಾತಿನೂ ರೆಡಿ ಮಾಡಾಕಂತೀನಿ ನೋಡಿರಿ. ಬೆಳಗ್ಗೆನೇ ಕಲಸಿಟ್ಟಿದ್ದು, ಇವಾಗ ಟೈಮ್ 2 ಗಂಟೆ ಆಗೈತಿ. ಅದ್ರ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಟಾಗೇನೈತಲ್ರಿ, ನಾನು ಫ್ರಿಜ್ ಒಳಗೆ ಇಟ್ಟಿದ್ದಿಲ್ಲ, ಹೊರಗಡೆನೇ ಇಟ್ಟಿದ್ದು. ಅಂದರೆ ಅದು ಮಾಡಿದ ತಕ್ಷಣ ಕಲಸಿ ಇಟ್ಬಿಡ್ಬೇಕು ರೀ, ಇಲ್ಲ ಹಾಗೆ ಇಟ್ಬಿಟ್ರೆ ಅದು ಕಪ್ಪಾಗುತ್ತೆ. ಅದಕ್ಕಾಗಿ ನಾನು ಮಾಡಿದ ತಕ್ಷಣ ಹಿಟ್ಟನ್ನು ಕಲಸಿಟ್ಟಿದ್ದೆ, ಅಂದರೆ ಜ್ಯೂಸ್ ಮಾಡಿದ ತಕ್ಷಣ ರೀ. ಈಗಿದ್ರೆ ಮಧ್ಯಾಹ್ನ ಬೀಟ್ರೂಟ್ ಚಪಾತಿ ರೆಡಿ ಮಾಡಾಕಂತೀನಿ ನೋಡಿರಿ. ಏನಂತಾರೆ ಇದಕ್ಕೇನು ಪಲ್ಯ ಇರ್ಲಿಕ್ಕೂ ಸ್ವಲ್ಪ ಹಿಂಡಿ ತುಪ್ಪ ಈ ಥರ ಮಕ್ಕಳಿಗೆ ಹಚ್ಕೊಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೂ ಬೀಟ್ರೂಟ್ ಏನೈತಲ್ಲ ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಬಿಟ್ಟು ಈ ಥರ ಚಪಾತಿ ಮಾಡ್ರಾಯ್ತು. ಕಲರ್ಫುಲ್ಲಾಗಿನೂ ಇರುತ್ತೆ, ಮಕ್ಕಳಿಗೆ ತರಕಾರಿ ತಿನ್ನಿಸ್ದಂಗೂ ಆಗುತ್ತಲ್ರಿ. ನಾನು ನಿನ್ನೆ ಸ್ವಲ್ಪ ಮೆಂತ್ಯ ಚಪಾತಿ ಹಿಟ್ಟು ಉಳಿದಿತ್ತು, ಅದನ್ನೇ 1-2 ಚಪಾತಿ ಅದನ್ನು ಚಪಾತಿ ರೆಡಿ ಮಾಡಿಬಿಟ್ಟು ಫೈನಲಿ 2:30 ಆಯಿತು ಟೈಮ್. ಇನ್ನೂ ಬರಲಿಲ್ಲ, ನನಗೂ ಹಸಿವಾಗಿತ್ತು. ಅದಕ್ಕಾಗಿ ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅಡುಗೆ ಎಲ್ಲ ಆದಮೇಲೆ ವೇಟ್ ಮಾಡೋಕ್ಕನ ಆಗಂಗಿಲ್ಲ, ಊಟ ಮಾಡಿಬಿಡ್ಬೇಕಂತ ಅನ್ಸುತ್ತೆ ಬಿಸಿ ಇದ್ದಾಗನ.
ಅದಕ್ಕಾಗಿ ನಾನು ಪ್ಲೇಟ್ ರೆಡಿ ಮಾಡಿನ ಊಟ ಮಾಡೋಣಂತ ಪ್ಲೇಟ್ನೂ ರೆಡಿ ಮಾಡಿದೆ ನೋಡಿರಿ. ಎಷ್ಟು ಮಸ್ತಾಗಿ ಕಾಣಕತ್ತೈತಿ. ಕಲರ್ಫುಲ್ಲಾಗಿ ಈ ಥರ ಊಟ ಇದ್ಬಿಟ್ರೆ ಮಸ್ತ್ ಆಗುತ್ತೆ. ಬಾಯಿಗೂ ರುಚಿ ಅನ್ಸುತ್ತೆ ರೀ, ಕಣ್ಣಿಗೂ ನೋಡಾಕ ಚಲೋ ಅನ್ಸುತ್ತಲ್ಲ. ಅದಕ್ಕಾಗಿ ಈ ಥರ ಊಟ ಇದ್ರೆ ಸಖತ್ತಾಗಿರುತ್ತೆ. ಊಟ ಎಲ್ಲ ಮುಗಿಸ್ಬಿಟ್ಟು ಸಂಜೆಗೇನು ಅಡುಗೆ ಮಾಡೋದು ಇದ್ದಿತ್ತಿಲ್ಲ ರೀ, ಸ್ವಲ್ಪ ಅಡುಗೆ ಇತ್ತು. ನಮ್ಮ ಮನೆಯವ್ರಿಗೆ ನನಗೆ ಸ್ವಲ್ಪ ಡಿಸ್ಕಸ್ ನಡೀತು ರೀ, ಕಾಮನ್ ಮನೆ ಅಂದಮೇಲೆ. ಅಂದರೆ ಓನರ್ ಫೋನ್ ಹಚ್ಚಿದ್ರು, ಹೊಸ ಮನೆನೇ ಕೊಟ್ಟು ರೀ, ಕ್ಲೀನಾಗಿ ಇಡ್ತು ಬರ್ರಿ, ಅಲ್ಲಿ ಸಿಂಕ್ ಒಳಗೆ ಬಾಂಡೆ ತಿಕ್ಕಬೇಡ್ರಿ, ಆ ಥರ ಏನಾದರೂ ಒಂದು ತಿಂಗಳದಾಗ ಒಂದು ಕಿರಿಕಿರಿ ಮಾಡತ್ತಾರು. ಇಷ್ಟು ದಿವಸ ಹೇಳಕ್ಕೆ ಹೋಗಿತ್ತಿಲ್ಲ, ಹೋಲ್ಬಿಡು ಹಾಗೆ ಅಂತಾರು ಎಲ್ಲ ಓನರ್. ಹಾಗೆ ಅಂದರೆ ಒಂದು 4-5 ಮನೆ ನೋಡಿಬಿಟ್ಟು ಎಲ್ಲರೂ ಹಾಗೆ ಅದಾರ ಬಿಡಪ್ಪ, ಏನು ಹೇಳೋದಂತ ಅನ್ನಿಸ್ತಾ ಇರ್ತೈತಿ. ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಜನ ಇದೇ ಥರ ಇರ್ತಾರಂತ ಅನ್ಸುತ್ತೆ ರೀ. ನಮಗಂತೂ ಒಂದು 3-4 ಮಂದಿ ಓನರ್ ಸಿಕ್ಕಿದ್ರು, ಎಲ್ಲರೂ ಇದೇ ಥರ ಕಿರಿಕಿರಿನೇ ಮಾಡ್ತಾರೆ. ಅಂದರೆ ಅವ್ರ ವಿಚಾರ ಪ್ರಕಾರ ಏನು ಹೊಸ ಮನೆ ಕೊಟ್ಟು ಹೊಸದಾಗೆ ಇರಬೇಕಂತೇಳಿ ಮತ್ತು ಯೂಸ್ ಮಾಡ್ತಾ ಇದ್ದಂಗೆ ಅದು ಮತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಹೊಲಸು ಅನ್ಸೋದೆ ಅಲ್ರಿ. ಅಂದರೆ ಒಂದು ಹೊಸ ಬಟ್ಟೆ ತೊಗೊಂಡು ನೀವು ಯೂಸ್ ಮಾಡಿರಿ, ಅದು ಹೊಸದಾಗಿ ಇರಬೇಕು, ಹಳೇದು ಆಗಬಾರ್ದಂತ ಆ ಥರ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನೇ ಅನ್ನಕತ್ತಿದ್ದೆ ನಮ್ಮ ಮನೆಯವ್ರಿಗೆ, ಏನು ರೀ ಬರೀ ನಾವು ಮಂದಿ ಕಡೆ ಅನ್ಸ್ಕೋದಾಯಿತು ಲೈಫ್ ಅಂದ್ರೆ ಜೀವನದಾಗ. ಪಟ್ಟಂತ ಒಂದು ಮನೆ ಕಟ್ಬೇಡ್ರಿ, ಯಾರ ಕಡೆ ಅನ್ಸ್ಕೊ ಟೆನ್ಷನ್ನೇ ಇರೋಂಗಿಲ್ಲ ಅಂತೇಳಿ ನಮ್ಮ ಮನೆಯವ್ರ ಸಂಗಡ ಸ್ವಲ್ಪ ಹಾಗೆ ಮಾತಾಡ್ಕೋತಾ ಕೂತಿದ್ದೆ. ಅವರಂತೂ ಏನು ಹೇಳಿದ್ರು ರಿಯಾಕ್ಷನ್ ಬರೋಂಗಿಲ್ಲ, ಗಪ್ಚಿಪ್ ಹೂನು ಇಲ್ಲ ಹಾನು ಇಲ್ಲ, ಗಪ್ಪ ಕುಂತು ಬಿಡ್ತಾರೆ. ಹೀಗಾಗಿ ಇನ್ನಷ್ಟು ಸಿಟ್ಟು ಬರ್ತಾ ಇರ್ತೈತೆ ರೀ. ಎಲ್ಲ ಹೆಣ್ಮಕ್ಳಿಗೆ ಹಾಗೆ ನಮ್ಮದೇ ಆದ ಒಂದು ಸ್ವಂತ ಮನೆ ಇರಬೇಕಪ್ಪ ಅಂತ ಆಸೆ ಇದ್ದೇ ಇರುತ್ತೆ. ಅದ್ರಾಗ ಆ ಮನೆ ಈ ಮನೆ ಕಿತ್ತಾಕೋದೈತಲ್ರಿ, ಅದ್ರಾಗ ದೊಡ್ಡ ಕೆಲಸ ಯಾವುದೂ ಇಲ್ಲ, ಫುಲ್ ಟೆನ್ಷನ್ ಆಗ್ತಾ ಇರ್ತೈತಿ. ಹಾಗಾಗಿ ಸ್ವಂತ ಮನೆ ಇದ್ರೆ ಚಲೋ ಅಂತ ಅನ್ನಿಸ್ತಾ ಇರ್ತೈತಿ. ಬಟ್ ಗಂಡು ಮಕ್ಕಳು ಮಾತು ಕೇಳಂಗೇ ಇಲ್ಲ ರೀ, ಅವ್ರಿಗೆ ಏನು ಅನ್ಸುತ್ತಲ್ಲ ಅದೇ ಮಾಡೋದು. ಹಾಗಾಗಿ ಜಾಸ್ತಿ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ. ಈಗಿದ್ರೆ ಅಕ್ಕಿ ಅಷ್ಟು ರುಬ್ಬಿಟ್ಟು ಇನ್ನೂ ಮನ್ಕೋದು ನೋಡಿರಿ, ನಾಳೆ ದೋಸೆ ಮಾಡೋಕೆ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಖುಷಿ ಆಗುತ್ತೆ. ಎಲ್ಲರ ಲೈಫ್ ಒಳಗೆ ಏನಾದರೂ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಂತ ಆಸೆ ಇರುತ್ತೆ, ನನಗೂ ಅಷ್ಟೇ ರೀ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ, ಮತ್ತೆ ಸಿಗ್ತೀವಿ ರೀ.